ಸ್ನೇಹಿತರೆ ನೋಡಿ, ಇವರು ನಮ್ಮ ರಾಮನಗರದಲ್ಲಿ ನಮ್ಮ ಸ್ನೇಹಿತರು ಬೆಂಗಳೂರಲ್ಲೇ ಕೆಲಸ ಮಾಡೋದು, ಬಟ್ ಊರಿಗೇನೋ ಬಂದಿದ್ದಂತೆ. ಹಾಗಾಗಿ ಅವರು ನಮ್ಮ ಸ್ನೇಹಿತರು ಇದ್ದಾರಂತ ಅವ್ರ ಆಫೀಸಲ್ಲಿ. ಮತ್ತು ಇಲ್ಲೂ ಯಾರಾದ್ರು ಸ್ನೇಹಿತರು ಇದ್ದರೆ ಕೊಡಿ ಅಂತ ಹೇಳಿದ್ದೀನಿ. ಹಾಗಾಗಿ ಇವ್ರಿಗೂ ಒಂದು ಬಾಕ್ಸನ್ನ ನಮ್ಮ ಐಪ್ಯಾಡ್ ಕಡೆಯಿಂದ ಕೊಟ್ಟಿದ್ದೀನಿ. ನಾನು ಇವ್ರಿಗೆ ತಲುಪಿಸ್ತಾ ಇದ್ದೀನಿ. ಪಾಪ ನನಗೋಸ್ಕರ ಎಷ್ಟೊತ್ತು ಒಂದು 4-3 ಅವರ್ ಆಗಿದ್ದಾರೆ. ನಿಮ್ಮ ಹೆಸರು ಸರ್? ಕಾರ್ತಿಕ್ ಅಂತ. ಇವರು ಬೆಂಗಳೂರಲ್ಲಿ ಡ್ರೈವರ್ ಆಗಿದ್ದಾರೆ. ಇವ್ರಿಗೆ ನಾನು ಅದನ್ನು ತಲುಪಿಸ್ತಾ ಇದ್ದೀನಿ ಸರ್. ಇದರಲ್ಲಿ ಒಂದರಲ್ಲಿ 16 ಇರುತ್ತೆ ಆಯಿತಾ. ಈ ಥರದ ನೋಡಿ, ಈ ಥರದ್ದು 16 ಇರುತ್ತೆ. ನೀವು ಇದನ್ನೇನು ಮಾಡಿ ಒಬ್ಬೊಬ್ರಿಗೆ ಒಂದೊಂದು ಕೊಡಿ ಸಾಕು. ಇಲ್ಲ ಜನ ಜಾಸ್ತಿ ಇದ್ದರೆ ನೀವು ಇದು ಮಾಡ್ಕೊಳ್ಳಿ, ಮಾಡಿ ನೀವು ಆಮೇಲೆ ನನ್ನ ನಂಬರ್ಗೆ ಬೇಕಾದ್ರೆ ಕಳಿಸಿದ್ದೀವಿ ಫೋಟೋ. ನಾನು ಒಂದು ಲಿಂಕ್ ಕಳಿಸ್ತೀನಿ. ಅದೇ ನೀವು ಇದಕ್ಕೆ ಜಾಯ್ನ್ ಆಗಿದ್ದೀರಲ್ಲ, ಆ ಥರ ಅಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗಿಬಿಟ್ಟು ಅವರು ಸಂಘಟನೆನ ಪೇಜನ್ನ ಫಾಲೋ ಮಾಡಿದ್ರೆ ಏನಾಗುತ್ತೆ ಅಂದರೆ ಮುಂದೆ ಫ್ಯೂಚರಲ್ಲಿ ಅವ್ರ ಮಕ್ಳುಗಳಿಗೆ ಸಬ್ಸಿಡಿ ಎಲ್ಲ ಬರ್ತವೆ. ಅದು ಸಿಗೋದಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ, ಏನಿಲ್ಲ. ಓಕೆ ಸಾಕ, ಇನ್ನೊಂದೇನೋ ಬೇಕಾ? ಬೇಕು ಅಂದರೆ ಲಾಗಿನಲ್ಲಿ ಇದೆ ತಗೊಳ್ಳಿ. ಓಕೆ ಥ್ಯಾಂಕ್ ಯು. ಖಂಡಿತ ಯೂಸ್ ಮಾಡ್ತೀವಿ. ಓಕೆ ಅದೊಂದು ಇದಕ್ಕೆ ಇವಾಗ ಆಗಲ್ಲ, ಅದು ನೆಕ್ಸ್ಟ್ ಮೆಂಬರ್ಶಿಪ್ ಅಂತ ಮಾಡ್ತೀವಿ. ಮಾಡಿದಾಗ ಆನ್ಲೈನಲ್ಲೇ ಮಾಡೋಕ್ಕೆ ಆಪ್ಷನ್ ತೆಗಿತಾ ಇದ್ದೀವಿ. ಯಾಕಂದರೆ ಈಗೆಲ್ಲ ಏನಾಗಿದೆ ಅಂದರೆ ಫೋಟೋ ತಗೊಂಬ, ಜೆರಾಕ್ಸ್ ತಗೊಂಬ ಅಂತ ಸುಮ್ಮನೆ ತಲೆನೋವು. ನಾವು ನೆಕ್ಸ್ಟು ಅದೊಂದು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ನೀವೇ ಬುದ್ಧಿ ಜಾಗದಲ್ಲೇ ಮೆಂಬರ್ಶಿಪ್ ಮಾಡ್ಕೋಬೋದು. ಆ ಥರ ಒಳ್ಳೆ ಕೆಲಸ ಮಾಡ್ತಾ ಇರಿ. ಅಪ್ಡೇಟ್ ಮಾಡಿ. ಹಾಂ, ಎಲ್ಲ ನಮ್ಮ ಇದನ್ನು ಇರುತ್ತೆ. ನಾವು ನಿಮ್ಮ ಹತ್ರ ಸಿಕ್ಕಿದ್ದ ನೀವು ಅಲ್ಲಿ ಊಟ ಮಾಡ್ತಾ ಇರಿ. ಹುಡುಕೊಳ್ಳಿ ಹಾಂ, ಹೌದು ಕರೆಕ್ಟು. ಅವರೇ ನಾವು ಇಲ್ಲೇ ಇರೋದು ಇವಾಗ. ಹಾಂ, ನಮ್ಮ ಮನೆ ಇರೋದು. ನಿಮ್ಮ ಸ್ನೇಹಿತರುಗಳಿಗೂ ಕೊಡಿ ಆಯಿತಾ.